ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಬಾಯಲ್ಲಿ ಇಟ್ಟರೆ ಕರಗಬೇಕು ಅಷ್ಟು ಸಾಫ್ಟಾಗಿ ಧಾರವಾಡ ಪೇಡವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರನ್ನು ತಗೊಂಡಿದ್ದೀನಿ. ನೀವು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪೌಡರ್ಲಿಂದ ಅಷ್ಟೇ ಮಾಡಬೇಕಂತಲ್ಲ, ನಿಮಗೆ ಯಾವುದು ಮನೆಯಲ್ಲಿ ಅವೈಲೇಬಲ್ ಇರುತ್ತೋ ಹಾಲಿನ ಪೌಡರು ಅದರಲಿಂದನೇ ನೀವು ಮಾಡ್ಬೋದು. ನಾನಿಲ್ಲಿ ಹಾಲಿನ ಪೌಡರನ್ನು ಒಂದು ಕಪ್ಪಲ್ಲಿ ಹಾಕೋತಾ ಇದ್ದೀನಿ. ಸೊ ನಾವು ಧಾರವಾಡ ಪೇಡ ಮಾಡಬೇಕಪ್ಪ ಅಂದರೆ ಒಂದು ಮೆಜರ್ಮೆಂಟನ್ನು ಸರಿಯಾಗಿ ಮಾಡ್ಕೋಬೇಕು, ಅದು ತುಂಬಾ ಇಂಪಾರ್ಟೆಂಟು. ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲಿನ ಪೌಡರನ್ನು ತಗೊಂಡಿದ್ದೀನಿ. ಈಗ ಒಂದು ಬಾಣಲಿಯಲ್ಲಿ ಹಾಲಿನ ಪೌಡರನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದೇ ಕಪ್ಲಿಂದ ಪ್ರತಿಯೊಂದು ಮೆಜರ್ಮೆಂಟನ್ನು ಕೂಡ ನಾವು ಮಾಡ್ಕೋಬೇಕು. ಹಾಲಿನ ಪೌಡರ್ ಹಾಕಿದ ಮೇಲೆ ಗ್ಯಾಸನ್ನು ಆನ್ ಮಾಡಬೇಕು. ಫ್ರೆಂಡ್ಸ್, ಈಗ ನಾವು ಇದನ್ನು ಒಂದು 5 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕದು. ಸೊ ಈ ರೀತಿ ಲೈಟಾಗಿ ಕಲರ್ ಚೇಂಜ್ ಆದ ನಂತರ ನಾನಿಲ್ಲಿ 2 ಚಮಚದಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಫ್ರೈ ಮಾಡಬೇಕು. ನೀವು ಟೈಮಿಂಗ್ ಕೂಡ ಸೆಟ್ ಮಾಡ್ಬೋದು. ಸೊ ನಾನಿಲ್ಲಿ 20 ನಿಮಿಷ ಚೆನ್ನಾಗಿ ಇದನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾವು ಇಲ್ಲಿ ಹಾಲನ್ನು ಸೇರಿಸ್ಕೋಬೇಕು. ಯಾವ ಕಪ್ಲಿಂದ ನಾವು ಪೌಡರನ್ನು ತಗೋತೀವಲ್ಲ ಅದೇ ಕಪ್ಲಿಂದ ಅರ್ಧ ಕಪ್ ಆಗೋಷ್ಟು ಹಾಲನ್ನು ನಾವು ಇಲ್ಲಿ ತಗೋಬೇಕು. ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದು ಗಂಟು ಆಗೋದಿಲ್ಲ, ಚೆನ್ನಾಗಿ ಸ್ಪೂನ್ನಿಂದನೇ ನಾವು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಗ್ಯಾಸನ್ನು ನಾವು ಹೈ ಫ್ಲೇಮಲ್ಲೇ ಇಡಬಾರ್ದು. ಸೊ ಪೂರ್ತಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದು ಚೆನ್ನಾಗಿ ನಾವು ಮತ್ತೆ ಒಂದು 5 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಇದು ಯಾವ ರೀತಿ ಮಿಕ್ಸ್ ಆಗಬೇಕಪ್ಪ ಅಂದರೆ, ಕೈಯಲ್ಲಿ ಈ ರೀತಿ ಉಂಡೆ ಮಾಡಿದರೆ ಸ್ವಲ್ಪನೂ ಕೈಯಲ್ಲಿ ಇದು ನೀರಾಗಿ ಇರಬಾರ್ದು, ಗಟ್ಟಿಯಾಗಿ ಉಂಡೆ ರೀತಿಯಲ್ಲಿ ಇದು ಆಗಬೇಕು. ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಬೇಕಂದರೆ ಇನ್ನೊಂದು 2 ನಿಮಿಷ ಜಾಸ್ತಿ ಕೂಡ ಫ್ರೈ ಮಾಡ್ಕೋಬೋದು. ಈಗ ನಾನಿಲ್ಲಿ ಟೋಟಲ್ ಆಗಿ 30 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡು ನಂತರ ಒಂದು ಪ್ಲೇಟಲ್ಲಿ ಸರ್ವನ್ನ ಮಾಡ್ಕೋತಾ ಇದ್ದೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ಪೂರ್ತಿ ತಣ್ಣಗಾದ ನಂತರ ಇದಕ್ಕೆ ನಾವು ಬೋರಾ ಸಕ್ಕರೆಯನ್ನು ಯೂಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ಬೋರಾ ಸಕ್ಕರೆಯನ್ನು ನಾವು ಯಾವ ರೀತಿ ಮನೆಯಲ್ಲಿ ಮಾಡಬೇಕಂತ ಹೋದ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನೀವು ಇನ್ನೂವರೆಗೂ ನೋಡಿಲ್ಲ ಅಂದರೆ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ನಾವು ಬೇಸನ್ ಉಂಡೆಗೆ, ಧಾರವಾಡ ಪೇಡಕ್ಕೆ ಈ ಬೋರಾ ಸಕ್ಕರೆಯನ್ನೇ ಸೇರಿಸ್ಕೋಬೇಕು. ಅಂದ್ರೇ ಪರ್ಫೆಕ್ಟಾಗಿ ಇಲ್ಲಿ ಬೇಕ್ರಿ ರೀತಿಯಲ್ಲಿ ಪೇಡ ರೆಡಿ ಆಗುತ್ತೆ. ನಾನಿಲ್ಲಿ 1 ಕಪ್ ಆಗೋಷ್ಟು ಬೋರಾ ಸಕ್ಕರೆಯನ್ನು ತಗೊಂಡು ಸ್ವಲ್ಪ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ನಾವಿಲ್ಲಿ 1/4 ಕಪ್ ಆಗೋಷ್ಟು ಬೋರಾ ಸಕ್ಕರೆಯನ್ನು ಹಾಗೆ ಒಂದು ಸೈಡ್ಗೆ ಇಡಬೇಕು. ಸೊ ಈಗ ನಾನಿಲ್ಲಿ 3/4 ಕಪ್ ಆಗೋಷ್ಟು ಬೋರಾ ಸಕ್ಕರೆಯನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಸೊ ಮಿಶ್ರಣ ಬಿಸಿ ಇರುವಾಗ ನಾವು ಬೋರಾ ಸಕ್ಕರೆಯನ್ನು ಸೇರಿಸಬಾರ್ದು. ಪೂರ್ತಿ ತಣ್ಣಗಾದ ನಂತರನೇ ಬೋರಾ ಸಕ್ಕರೆಯನ್ನು ಸೇರಿಸಬೇಕು. ಇಲ್ಲಪ್ಪ ಅಂದರೆ ಬೋರಾ ಸಕ್ಕರೆ ಹಾಕಿದ ನಂತರ ಇಲ್ಲಿ ನೀರಾಗಿಬಿಡುತ್ತೆ. ಅದಕ್ಕೋಸ್ಕರ 1 ತಾಸುವರೆಗೂ ನೀವು ರೆಸ್ಟ್ ಮಾಡೋಕ್ಕೆ ಬಿಟ್ಟು ನಂತರ ಬೋರಾ ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಏಲಕ್ಕಿ ಪೌಡರನ್ನು ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ 1/4 ಕಪ್ ಆಗೋಷ್ಟು ಬೋರಾ ಸಕ್ಕರೆಯನ್ನು ಇಟ್ಟಿದ್ವಲ್ಲ, ಆ ಬೋರಾ ಸಕ್ಕರೆಯನ್ನು ಒಂದು ಪ್ಲೇಟಲ್ಲಿ ತೊಗೊಂಡು ಮತ್ತೆ ಅದ್ರ ಮೇಲ್ಗಡೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಮ್ದು ಇಲ್ಲಿ ಧಾರವಾಡ ಪೇಡ ರೆಡಿ ಆಯಿತು ಅಂದ್ಬಿಟ್ಟು. ಫ್ರೆಂಡ್ಸ್, ರೌಂಡ್ ಶೇಪಲ್ಲಿ ಮಾಡಬೇಕಂತಿಲ್ಲ, ನಿಮ್ಗೆ ಯಾವ ಶೇಪಲ್ಲಿ ಬೇಕಲ್ಲ ಆ ಶೇಪಲ್ಲಿ ನೀವು ಧಾರವಾಡ ಪೇಡವನ್ನು ಮಾಡ್ಕೋಬೋದು. ನಾನು ಆದಷ್ಟು ನೋಡಿರೋ ರೀತಿಯಲ್ಲಿ ಅಂದರೆ ಧಾರವಾಡ ಪೇಡ ರೌಂಡ್ ಶೇಪಲ್ಲೇ ಇರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಆಲ್ ಅಂತ ಪ್ರೆಸ್ ಮಾಡಿ. ನಾವು ಮಾಡ್ತಾ ಇರೋಂಥ ಪ್ರತಿ ಒಂದು ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.